ಪೂರಿ ಆರ್ಡರ್ ಮಾಡಿದ್ವಿ. ಫ್ರೈಡ್ ರೈಸ್. ಅವ್ರ ಪಪ್ಪಂಗೆ ಅವನಿಗೆ ಸಿನಿಮಾ ತೋರಿಸ್ಬೇಕು ಅನ್ನೋ ಆಸೆ. ಅಮ್ಮ ಊಟ ಮಾಡಿಲ್ವಂತ. ನೀನು ಊಟ ನಾಡೊಳಗಿರೋ ಸಿಂಹ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಚಂಪಕ ಧಾಮಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಇನ್ನೇನು ಹೊರಟಿದ್ದು ನಾವು ಬನ್ನೇರುಘಟ್ಟ ಮೃಗಾಲಯಕ್ಕೆ, ಝೂಗೆ. ಪುನಃ ಮೃಗಾಲಯಕ್ಕೆ ಕರ್ಕೊಂಡೋಗಿ ಸಿಂಹ ಹುಲಿ ಎಲ್ಲ ತೋರಿಸ್ಬೇಕು ಅನ್ನೋದು ನನ್ನ ಹಸ್ಬೆಂಡ್ ಆಸೆ ಆಗಿತ್ತು. ಹಾಗಾಗಿ ಇವತ್ತು ಹೊರಟಿದ್ದೀವಿ. ಅವ್ರಿಗೆ ಸಂಡೇ ಕೂಡ ಡ್ಯೂಟಿ ಇತ್ತು. ಆದರೆ ಪಾಪು ತುಂಬ ದಿವಸದಿಂದ ಬುಕ್ಸಲ್ಲೆಲ್ಲ ಸಿಂಹ ಹುಲಿ ಎಲ್ಲ ನೋಡಿಬಿಟ್ಟು ಅಮ್ಮ ಇದು ನೋಡೋಕೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ರು. ಹಾಗಾಗಿ ಹಸ್ಬೆಂಡು ಸರಿಯಮ್ಮ ಹೋಗೋಣ ಅಂತೇಳಿ ಇನ್ನೇನು ಹೊರಟ್ವಿ. ಇನ್ನೇನು ಬನ್ನೇರುಘಟ್ಟ ಝೂ ಕೂಡ ನಿಯರ್ ಆದ್ವಿ. ನಾನು ಪಾರ್ಕಿಂಗ್ ಮಾಡಿ ಬರೋಣ ಅಂತ ಕೂಡ ಹೊರಟ್ವಿ. ನೋಡಿ ಬಂದಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬೆಂಗಳೂರು. ಇನ್ನು ಪಾರ್ಕಿಂಗ್ ಮಾಡೋಣ ಅಂತ ಪಾರ್ಕಿಂಗ್ ಕೂಡ ಸ್ಪೇಸ್ ಇದೆ. ಹಾಗೆ BMTC ಬಸ್ ಕೂಡ ಇದೆ. ಜಿಗ್ನಿ ಸರ್ಕಲಿಂದ ಡೈರೆಕ್ಟಾಗಿ ಬನ್ನೇರುಘಟ್ಟಕ್ಕೆ BMTC ಬಸ್ ಕೂಡ ಇರುತ್ತೆ. ಹಾಗಾಗಿ ಆರಾಮಾಗಿ ಬರ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಸಮೇತ ಬರೋದ್ರಿಂದ. ಇನ್ನೇನು ಅಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಬನ್ನೇರುಘಟ್ಟ ಬರೋಷ್ಟರೊಳಗಡೆ ಆಲ್ರೆಡಿ 12:30 ಆಗೋಯ್ತು. ಹಾಗಾಗಿ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಲೇಟ್ ಆಯ್ತು ಅಂದ್ರೆ ಒಟ್ಟಿಸ್ಕೊಂಡು ಇರ್ತಾನೆ ಅವನು. ಆಯಿತು, ಹಾಗಾಗಿ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತಲೇ ಬಂದ್ವಿ. ಮತ್ತೆ ಝೂ ಒಳಗಡೆ ಹೋದರೆ ಮತ್ತೆ ಹೊರಗಡೆ ಬಂದು ತಿಂದ್ಬಿಟ್ಟು ಹೋಗೋಕ್ಕೆಲ್ಲ ಆಗಲ್ಲ. ಒಳಗಡೆ ಇದ್ರೂ ಕೂಡ ಕಂಫರ್ಟಬಲ್ ಆಗಲ್ಲ. ಏನಾದ್ರು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಬೋದು ಅಂತ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆರ್ಡರ್ ಮಾಡಿದ್ದೀವಿ, ಏನು ಬರಬೇಕು, ಅದಕ್ಕೆ ವೇಟ್ ಮಾಡಿ. ತೊಗೊಂಬರ್ಬೇಕಾ? ಕೊಡ್ತಾರಾ? ಹಾಕಿ ಕುಡಿದ್ಯಾ? ಒಳಗಡೆ ನೀರೆಲ್ಲ ಅಲೋ ಇಲ್ಲ, ಅಲ್ಲೇ ಒಳಗಡೆ ನೀರಿರುತ್ತಂತೆ. ಹಾಗಾಗಿ ತಗೊಂಡು ಹೋಗ್ತಾ ಇಲ್ಲ ನೀರೇನು. ಪೂರಿ ಆರ್ಡರ್ ಮಾಡಿದ್ವಿ, ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಂತೂ ಕೂಡ ನನ್ನ ಹಸ್ಬೆಂಡ್ಗೆ ಫ್ರೈಡ್ ರೈಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಟೇಸ್ಟ್ ವೈಸು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದರು. ಆರ್ಡರ್ ಮಾಡ್ಬೇಕಾದ್ರೆ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಅಂತಲೇ ತೊಗೊಂಡ್ವಿ. ಟೇಸ್ಟ್ ನೋಡಿದರೆ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಿದ್ರು, ಬೇರೆ ಕಡೆ ಹೋಗ್ಬೋದಿತ್ತಲ್ಲಮ್ಮ, ಇಲ್ಲಿ ಚೆನ್ನಾಗೇ ಇಲ್ಲ ಫ್ರೈಡ್ ರೈಸ್. ಪೂರಿ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇತ್ತು, ಅದು ಕೂಡ ಅಷ್ಟೇ. ಯಾಕೋ ರುಚಿನೇ ಚೆನ್ನಾಗಿರಲಿಲ್ಲ ಅನ್ನಿಸ್ತು. ಹಾಗಾಗಿ ಬೇರೆ ಹೋಟ್ಲಿಗೆ ಹೋಗ್ಬೋದಿತ್ತು ಅಂತ ಕೂಡ ಹೇಳಿದ್ರು. ಪಾಪುರ್ಯದಿಂದ ಮತ್ತೆ ಸ್ಕೂಟಿ ಪಾರ್ಕ್ ಮಾಡಿ ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ವಾ, ಸ್ವಲ್ಪ ದೂರ ಕೂಡ ಆಗುತ್ತೆ. ಹಾಗಾಗಿ ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ ನಿಲ್ಸ್ಕೊಂಡು ತಿಂದ್ಬಿಡ್ತಾ ಇದ್ವಿ. ಆದರೆ ಟೇಸ್ಟ್ ವೈಸ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಹಾಗಾಗಿ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟನೂ ಆಗಲಿಲ್ಲ. ಪೂರಿ ಪರವಾಗಿರಲಿಲ್ಲ. ಹಾಗಾಗಿ ಶೇರ್ ಮಾಡಿಕೊಂಡು ಅದು ಸ್ವಲ್ಪ ಇದು ಸ್ವಲ್ಪ ನಾನು ನನ್ನ ಹಸ್ಬೆಂಡು ತಿಂದ್ವಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಸಂಡೇ ಬಂದುಬಿಟ್ರೆ ಹೆವಿ ರಶ್ ಇರುತ್ತೆ. ಆಟೋಮೆಟಿಕ್ ಟಿಕೆಟ್ ಇದೆ, ನಾರ್ಮಲ್ ಟಿಕೆಟು ಇದೆ. ನನ್ನ ಹಸ್ಬೆಂಡ್ ಟಿಕೆಟ್ ತರಕ್ಕೆ ಹೋಗ್ತೀನಿ. ಓ, ಎಲ್ಲಿಗೆ? ಹಾಂ, ಬಾ ಈ ಕಡೆ ಬಾ. ಎಲ್ಲಿ ನಾವು ಹೋಗ್ತೀವದೆ, ಬಾಯ್. 7 ಟಿಕೆಟ್ ತೊಗೊಳ್ತಿದ್ರೆ ದಾಡ್ತಾನೆ ಅಲ್ಲಿ ಟಿಕೆಟ್ ತೊಗೊಳ್ತಾ ಇದ್ರೆ ಟಿಕೆಟ್ಗೂ ಅಷ್ಟೇ ತುಂಬಾ ಟಿಕೆಟ್ ಇದೆ. ಹಾಗೆ ತುಂಬಾ ರಶ್ ಕೂಡ ಇದೆ. ಅಷ್ಟು ಸಂಡೇ ಆ ಟೈಮ್ ಬರೋಕ್ಕೆ ನಾರ್ಮಲ್ ಟೈಮ್ ಬರೋದು ಅಂತ ಹೇಳ್ತೀವಿ. ಟಿಕೆಟ್ ತೊಗೊಳ್ಳೋಣ ಅಂತ ಬಂದರು. ಅವರು ಆನ್ಲೈನೆಲ್ಲ ತೊಗೊಳ್ತಿದ್ರು. UPI ಮಾಡಿ ಒಬ್ಬರಿಗೆ 120 ರುಪೀಸು, ಇಬ್ಬರಿಂದ ಸೇರಿ 240 ರುಪೀಸ್ ಕೊಟ್ಟು ಟಿಕೆಟ್ ಕೂಡ ಪರ್ಚೇಸ್ ಮಾಡಿಕೊಂಡು ಇನ್ನೇನು ನೋಡೋಕ್ಕೆ ಅಂತ ಹೊರಟು. ಅಪ್ಪ ಓಡ್ತವ್ರೆ ಇಬ್ಬರು. ಫಿಶ್ ಟ್ಯಾಂಕ್ ಆ ಕಡೆನೂ ಸೇಮ್ ಫಿಶ್ ಟ್ಯಾಂಕ್ ಇದೆ. ಕುಣಿತಾನೆ ಪಾಪ ನೋಡಿದಲ್ಲಿ. ಪುಟ್ಟ ಇರು. ಸಂಡ್ರೆ ನೋಡಿ ಏನು ರಶ್ ಇದೆ. ಹಾಂ, ಆರಾಮಾಗಿ ಬರ್ಬೋದು. ಬಿಸಿಲಿದೆ ಅಲ್ವಾ, ಸ್ವಲ್ಪ ಬಿಸಿಲು ಕೂಡ ಇದೆ. ಮಕ್ಳನ್ನ ಕರ್ಕೊಂಬಂದ್ರೆ ಹ್ಯಾಟ್ಗೆ ತೊಗೊಂಬರ್ಬೇಕು, ಅದು ಸೆಕ್ಯೂರ್ ಅಂತ ಹೇಳಬಹುದು. ಇಲ್ಲಿದ್ರೆ ಇಲ್ಲಿ AC ನಾನ್ AC ಗಾಡಿಗಳು ಕೂಡ ಸಿಗುತ್ತೆ. ಅದ್ರಲ್ಲಿ ಕೂಡ ಹೋಗ್ಬೋದು ಆರಾಮಾಗಿ. ಎಲ್ಲಿಗೆ ಹೋಗ್ತಿದ್ಯಾ? ಆರಾಮಾಗಿ ಹೋಗಿ ಬರ್ಬೋದು. ನೋಡಿ ಯಾರಿಗೆಲ್ಲ ಡಿಕ್ಕಿ ಹೊಡಿತಾನೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ.
ಬನ್ನಿರ್ಘಟ್ಟಕ್ಕೆ ಬಂದರೆ ನೋಡ್ಬಿಟ್ಟು ಹೋಗಿ ಝೂಗೆ ಚೆನ್ನಾಗಿರುತ್ತೆ. ಝೀಬ್ರಾ ಪುಟ್ಟಣ್ಣ, ಝೀಬ್ರಾ ಇಲ್ಲಿ ನೋಡಿ ಹೆಂಗೆ ಎತ್ಕೊಂಡವ್ರೆ ಅವನ್ನ ಕಾಣಲಿ ಅಂತ. ಝೀಬ್ರಾ ಹ್ಯಾಬಿಟೇಟ್ ಶೆಲ್ಟರ್. ಝೀಬ್ರಾ ನೋಡಿ ಎಷ್ಟು ಆ ಕಡೆ ಒಂದು 5-6 ಗುಂಪಲ್ಲಿದ್ದಾವೆ, ತಿಂತಾ ಇದೆ ಅನ್ಸುತ್ತೆ ಅಲ್ಲಿ ಫುಡ್ಡು. ಪುಟ್ಟ ಏನು ಅನ್ನಿಸ್ತು ಝೀಬ್ರಾ? ಝೀಬ್ರಾ ಯಾವ ಕಲರ್ ಇದೆ ಪುಟ್ಟ? ಝೀಬ್ರಾ ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಎಕ್ಸೈಟಲ್ಲಿ ನೋಡ್ತಾ ಇದ್ದಾನೆ, ಎಕ್ಸೈಟ್ಮೆಂಟಲ್ಲಿ. ಅವ್ರ ಪಪ್ಪಂಗೆ ಅವನಿಗೆ ಸಿಂಹ ತೋರಿಸ್ಬೇಕು ಅನ್ನೋ ಆಸೆ. ಝೀಬ್ರಾ ಹೆಂಗ್ ಮಾಡ್ತದೆ? ಹೋಯ್ತಾ? ಏನು ಮಾಡ್ಬೇಕು ಪಾಪುನ? ಅಲ್ಲಿ ಹೋಗೋಣ, ಸಿಂಹ ನೋಡಕ್ ಹೋಗೋಣ ಈಗ. ಓಕೆ ನೋಡಿ ಅಲ್ಲಿ ಕಾಣಿಸ್ತಿದೆ ಏನದು? ಎಲ್ಲಿದೆ? ಜಿರಾಫೆ ಎಲ್ಲಿದೆ? ಅಲ್ಲಿದೆಯಾ? ಅದ್ರ ಕತ್ತು ಉದ್ದ. ಜಿರಾಫೆ ಇಲ್ಲಿದೆ. ವಾವ್, ಸಕ್ಕತ್ತಿದೆ. ಅಲ್ಲೊಂದು ಇಟ್ಕೊಂಡ್ಬಿಟ್ಟಿದೆ ಅದು. ಅಲ್ಲಿಂದಲೇ ನಮ್ಮನ್ನೆಲ್ಲ ನೋಡ್ತಾ ಇದೆ. ಒಂದೇ ಇದೆ ಅನ್ಸುತ್ತೆ ಇಲ್ಲಿ. ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿದೆ. ಅಲ್ಲೋಗಿ ನಿಂತಿದೆ. ಉದ್ದ ಐತಾ? ಎಷ್ಟು ಉದ್ದ ಐತೆ? ಭಾರಿ ಉದ್ದ ಐತಾ ಅಮ್ಮ. ಹೆಸ್ರೇನದ್ರದ್ದು? ಜಿರಾಫೆ. ಅಲ್ಲಿದೆ ಅಂದೆ. ಅಲ್ಲಿ ಖುಷಿ ಆಯ್ತಾ? ಹೌದಾ? ನಿಂಗೆ ಪ್ರಾಣಿ ಎಲ್ಲ ನೋಡಿ ಖುಷಿ ಆಯ್ತಾ? ವಾವ್, ಸೂಪರ್ ಐತಲ್ಲ. ಒಂದೇ ತಾನೇ ಜಿರಾಫೆ. ಕುಂಕುಮ ಎಲ್ಲ ಅಲ್ಸೋಯ್ತು. ಇಲ್ಲಿ ನೋಡ್ಕೊ ಹೆಂಗಾಗೈತೆ. ಮೂರೆಲ್ಲ ಒಂದೇ ಆವಾಜ್ ಆಯ್ತು. ಮೂರಿದೆ ಅಂತ, ಒಂದೇ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ನಾವು ಕೂರ್ತೀನಿ, ಹೋಗು. ಕೂರ್ತೀವಪ್ಪ, ರಿಲ್ಯಾಕ್ಸ್. ಎಂಥ ಗಾಳಿ, ಬಿಸಿಲು ಕಮ್ಮಿ ಆಗಿದೆ ಈಗ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆರಾಮಾಗಿ ಜಿರಾಫೆ ಕಾಣುತ್ತೆ, ನೋಡ್ಬೋದು. ದೂರ ಇದ್ರೂ ಕೂಡ ಹಿಂದನೇ ಕಾಣುತ್ತೆ, ನೋಡ್ಬೋದು. ಕಾಣಿಸ್ತಿದ್ಯಾ? ಚೆನ್ನಾಗಿದೆ ಅಲ್ವಾ? ಇಷ್ಟು ಸ್ಲೋಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ಪಾಪು ಏನು ಮಾಡ್ತಿದೆ ಅದು? ಪುಟ್ಟ ಏನು ಮಾಡ್ತಿದೆ ಅದು? ನಡ್ಕೊಂಬರ್ತಿದ್ಯಾ? ಓಯ್, ಏನು ಮಾಡ್ತಿದೆ ಅದು? ನಡ್ಕೊಂಬರ್ತೈತಾ? ಖುಷಿ ನಮ್ಮ ಪಾಪುಗೆ. ಈಗ ಅಲ್ಲೇ ಸ್ಟಾಪ್. ಬಂದಿಲ್ಲ, ಅದು ಬರಲ್ಲ, ಅಲ್ಲೇ ಆಮೇಲೆ ಬರುತ್ತಂತೆ ಅದು. ಮಮ್ಮು ತಿನ್ಬೇಕಾದ್ರೆ ನೀನು ಮಮ್ಮು ಊಟ ಮಾಡ್ತೀನಿ ನೋಡು, ಆವಾಗ ಬರ್ತದಂತೆ. ಹಾಂ, ಏ ಖುಷಿ. ಅಲ್ಲಿದೆ ನೋಡಿ, ಅದು ಚಿರತೆ ಅನ್ಸುತ್ತೆ ಅಲ್ವಾ? ನೀಟಾಗಿ ಕಾಣಿಸ್ತಿಲ್ಲ. ಆ ಕಡೆ ಹೋಗ್ಬೇಕು ಅನ್ಸುತ್ತೆ. ಬಾ, ಗ್ಲಾಸ್ ಹಾಕಿದಾರಲ್ಲ ಅಲ್ಲಿ. ಇಲ್ಲಿಂದ ಕಾಣಿಸ್ತಿಲ್ಲ, ಇಲ್ಲಿ ಫುಲ್ ನೆಟ್ ಹಾಕಿದ್ದಾರೆ. ಆ ಕಡೆ ಹೋಗ್ಬೇಕು. ಮಲಗ್ಬಿಟ್ಟಿದೆ ಚಿರತೆ ಊಟಕ್ಕೆ. ಈ ಕಡೆ ತಿರ್ಕೊಂಡು ನೋಡ್ತಾ ಇದೆ ನಮ್ಮನ್ನೆ. ಶೈ, ನೀನು ಬಂದೀಯಾ ಅಂತ ನೋಡ್ತಿದ್ದೆ. ಚಿರತೆನಾ? ಹೆಂಗಿದೆ ಅದು? ಏನು ನನ್ನ ನಾವು ಮಾತಾಡೋ ತೋರಿಸು. ಅಲ್ಲಿ ದೂರ ಅಂತ ಬಂದು ಅಲ್ಲಿ ನೋಡಿ ಚೀತಾ. ಆ ಕಡೆ ನೋಡ್ತಿದ್ದೆ ಅಲ್ವಾ? ಅಲ್ಲಿ ಬರೋದನ್ನ ಹೆಂಗೆ ಭೇಟಿ ಆಗ್ಬೇಕು ಅಂತ ನೋಡ್ತಿದ್ದೆ. ಶ್ರೇಯ, ಚೀತಾ ಇಲ್ಲ, ಬನ್ನಿ ಹೋಗೋಣ. ಬರಲ್ಲ? ಅವ್ರಿಗಿನ್ನೂ ನೋಡೋದು ಮುಗ್ದಿಲ್ಲ ಅನಿಸ್ತದೆ. ನೋಡಿ ಯಾವ ರೇಂಜಿಗೆ ಕುಂತವ್ರೆ. ಕಾಣಿಸ್ಬೇಕಲ್ಲ ಅವನಿಗೆ, ಅದಕ್ಕೆ ಪಪ್ಪ ಕಾಣಿಸಲ್ಲ ಪಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಎತ್ಕೊಂಡ್ಬಿಟ್ಟಿದ್ದಾರೆ ಬಗ್ಲ ಮೇಲೆ. ಖುಷಿ ಅಲ್ವಾ? ಕರಿ, ಹಾಯ್ ಮಾಡು.
ಅಲ್ಲಿ ಚೀತಾ ಹಾಯ್ ಹಿಂಗೆ ಏನೋ ತಿಂದ್ಬಿಟ್ಟು ಸ್ನ್ಯಾಕ್ಸ್ ಅಂತ ಹೋಗೋಣ ಅಂತ ಬಂದಿದ್ದಾರೆ. ಚೆನ್ನಾಗಿದೆ ಸರ ತಿಂದ್ಬಿಟ್ಟು ಹೋಗೋದು ಏನಾದರೂ ಕಾಫಿ ಸ್ನ್ಯಾಕ್ಸ್ ಏನಾದರೂ. ನ್ಯಾಷನಲ್ ಐಸ್ ಕ್ರೀಮ್ ತಿನ್ನೋದ್ರಲ್ಲೇ ಬ್ಯುಸಿ ನಮ್ಮ ಬಾಸು ನೋಡಿ. ಮಾಂಸ ಬೇಕಾದ್ರೆ ಐಸ್ ಕ್ರೀಮ್ ಬೇಕಾಗ್ತದೆ. ಇದು ಏನೋ 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 ಹುಲಿ ಮಾಂಸ ಬೇಕಾದ್ರೆ ಐಸ್ ಕ್ರೀಮ್ ಬೇಕಾಗ್ತದೆ. ನೋಡಿ ಹುಲಿ ಮೊನ್ನೆ ನೋಡ್ತಿದ್ದೆ, ಶ್ರೇಯು ನಿನ್ನೆ ನೋಡ್ತಿದ್ದೆ ಟೈಗರ್. ನ್ಯಾಷನಲ್ ಅನಿಮಲ್ ಟೈಗರ್. ಐಸ್ ಕ್ರೀಮ್ ಕೊಡ್ತೀಯಾ? ಕರಿ ಐಸ್ ಕ್ರೀಮ್ ತಿನ್ಬಾ, ಕರಿ ಐಸ್ ಕ್ರೀಮ್ ತಿನ್ಬಪ್ಪ. ಹುಲಿಯಲ್ಲಿ ಬಂದಿಲ್ಲ ಅದೇಂಗ್ ಬರ್ತದೆ ತಿನ್ನಕ್ಕೆ? ಬೇಕಲ್ಲ ಅರ್ಧ ನಿಂಗಂತೂ ಐಸ್ ಕ್ರೀಮ್ ತಿನ್ನೋಕ್ಕೆ ಸಾಕು ಮಾಡ್ತಾನೆ. ಬೇಗ ಬೇಗ ತಿನ್ನು. ಮಮ್ಮ ಊಟ ಮಾಡಿ ಮಕ್ಕಳಕ್ಕೆ ಕರಿ ಇನ್ನೊಂದ್ಸರಿ. ಇಲ್ಲೊಂದಿದೆ ನೋಡು ಶ್ರೇ, ಇಲ್ಲಿ ಇಲ್ಲಿ ಇಲ್ಲಿದೆ ಬಾ, ಇದೆ ಇಲ್ಲೊಂದಿದೆ. ಕರಿ ಏ ಹೆಂಗ್ ಕುಂತಿದೆ ನೋಡೋದು. ಬಂಗಾಳ ಹುಲಿ ಇದು. ಓ ನನ್ನ ಮಗ ವಾಪಸ್ ಬರಲ್ವೋ? ಅದು ಬರಲಿಲ್ಲ ಅಂತ ಪಪ್ಪಂಗೆ ಹೆಂಗೆ ಮಾಡ್ತಿದ್ರು. ಅದು ಬರ್ತಿಲ್ವಾ ಹುಲಿ? ಕರಿ ಬಾ ಅಂತೇಳಿ ಬರ್ತದೆ. ಅಲ್ಲೇ ಮಾಡ್ಕೊಳ್ಳೋದು. ಏನು ಮಾಡ್ತೈತದು? ಮಮ್ಮ ಊಟ ಮಾಡಿಲ್ವಂತ. ನೀನು ಊಟ ಮಮ್ಮು ಬೇಡ. ಈಗ ನೋಡಿದ್ರಾಗೆ ಬಿಸಿ ಎಲ್ಲ. ಅವ್ರ ಪಪ್ಪ ಎತ್ಕೊಂಡು ಕೂರಿಸ್. ಇಲ್ಲಿ ನೀಟಾಗಿ ಕಾಣಿಸ್ತೀವಿ. ಇಲ್ಲಿ ನೀಟಾಗಿ ಕಾಣಿಸ್ತಿದೆ. देखियो देखियो ಹಿಂಗೆ ಹೋಗೈತಿ. ಹೇಗೆ ಹೋಗ್ತಿದೆ? ಬರ್ತಾ ಇದೆ ಬರ್ತಾ ಇದೆ. ಅದು ನೋಡು, ಮೊಬೈಲ್ನಾಗ ನೋಡು. ಅದು ನೋಡ್ತಾ ಇದೆ, ಇದು ಬರ್ತಾ ಇದೆ. ಹಾಂ ಎಲ್ಗೋ ಹೊರಡ್ತು ಗುಹೆಗೇನೋ. ಮಮ್ಮ ಊಟ ಮಾಡ್ಬೇಕು. ಏನೋ ಯೋಚನೆ ಮಾಡ್ತಾ ಇದೆ. ಹಾವು ಮುಂಗ್ಸಿನ ಅದು ಮೇ ಬಿ ಹಾವು ಥರ ಇದೆ. ಅದು ಹಾವು ಥರ ಇದೆ, ಅದು ಮುಂಗ್ಸಿ ಥರ ಇದೆ. ನಮಗಷ್ಟು ಗೊತ್ತಿಲ್ಲ. ಅಲ್ಲಿ ಕರಡಿ ಫುಲ್ಲು ಅದಕ್ಕೆ ಇದು ಹಾಕ್ಬಿಟ್ಟಿದಾರಲ್ಲ, ಹೊರಗೆ ಬರಲಿ, ಒಂದು ಚೂರು ಹೊರಗೆ ಬರ್ದಿರೋ ಥರ. ಆಗಲೇ ಫುಡ್ ಇಟ್ಕೊಂಡ್ರು ಅನ್ಸುತ್ತಲ್ವ ಸಚಿನ್ ಅವರು. ನೋಡಿ ಅಲ್ಲಿ ಕರಡಿ ನೋಡಿದೆ ಶ್ರೇಯು. ಕರಡಿ 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 ಹಳೆ ರೈಮ್ಸ್ ಇತ್ತಲ್ವಾ ಅದು. ಏಮು 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 ಅಂತ
ಇದು ಮರೆಮಾಚಲು ಮತ್ತು ಹಸಿರು ಬಿಡ ಮೊಟ್ಟೆಗಳನ್ನ ಇರ್ತದೆ. ಗಂಡು ಎಮ್ಮುಗಳು ಕೂಡ ಕಾವು ಮರಿಗಳನ್ನು ಕೂಡ ನೋಡ್ಕೊಳ್ತಾರೆ. ಇದರ ಆಹಾರ ನೈಸರ್ಗಿಕ ಕಾಳುಗಳು, ಹೂಗಳು, ಹಣ್ಣುಗಳು, ಬೇರುಗಳು, ಹುಳುಗಳು, ಸಣ್ಣ ಕಶೇರುಕಗಳು ಅಷ್ಟು. ಹೋಗ್ತೀಯ? ಏನು ಮಾಡ್ತೀಯ? ಹೋಗಿ ನೇರಳೆ ಮರ ನಡ್ಕೊಂಬ. ನಡ್ ಎಷ್ಟು ಸುತ್ತಾಡಿದ್ರು ಕೂಡ ಫುಲ್ಲು ಸುತ್ತಾಡಿದ್ರು ಕೂಡ ಒಂದು ಕಡೆಯಿಂದ ನೋಡ್ಬೇಕಲ್ವಾ? ಮತ್ತೆ ಹೆಂಗೆ ಅನ್ನಿಸ್ತು ನಿಮಗೆ ಪ್ರಾಣಿಗಳನ್ನು ನೋಡಿ? ಏನೋ ಹುಡುಕ್ತಾ ಇದ್ದಾರೆ. ಅವ್ರ ಪಪ್ಪ ಅವನು ಹುಲಿ ಸಿಂಹ ನೋಡಲಿ ಅಂತಲೇ ಕರ್ಕೊಂಬಂದಿದ್ದಾರೆ ಪಪ್ಪ ಅವ್ರಿಗೆ. ಇವನು ದಿನ ಹುಲಿ ಸಿಂಹ ಆ ಬುಕ್ಸಲ್ಲಿರೋದು ನೋಡಿ ಪಪ್ಪ ನಾನು ಅದು ನೋಡಬೇಕು ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದ. ಎಲ್ಲಿತ್ತು ಸಿಂಹ? ಇನ್ನು ಸಿಂಹ ನೋಡಿಲ್ಲ. ಹುಲಿ ಹುಲಿ ಚೀತಾ ಚೀತಾ ಟೈಗರ್ ಟೈಗರ್ ಪಪ್ಪ ಟೈಗರ್. ಖುಷಿ ಆಯ್ತಾ ನಿನಗೆ? ಅವನು ಇನ್ನೂ ಎಕ್ಸೈಟ್ಮೆಂಟ್ ಎಲ್ಲ ಇದನ್ನೆಲ್ಲ ನೋಡ್ಬೇಕು ಅವನಿನ್ನು. ಟೈಗರ್ ಬರಲಿಲ್ಲ. ಆನೆ 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 ಹೆಂಗೆ ಮಾಡ್ತದೆ? ಆನೆ 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 ಹೆಂಗೆ ಮಾಡ್ತದೆ? ಮೂರಿದವ ಅಲ್ಲಿ. ಆನೆ ಹೆಂಗೆ ಮಾಡಿದ್ರಪ್ಪ? ನರಿ ನೋಡಿ ಬಂದೆ. ಫಾಕ್ಸ್ ನೋಡ್ದಾ? ಫಾಕ್ಸು. ಆನೆ ಆನೆ ಹೆಂಗೆ ಮಾಡೋದು? ಚೆನ್ನಾಗಿರುತ್ತೆ ಅವನ ಮಾತುಗಳನ್ನ ಕೇಳೋದಕ್ಕೆ. ಆನೆ ಹೆಂಗೆ ಮಾಡ್ತಿದ್ದ? ಇವನೇನಾದ್ರು ಎಲ್ಲ ಕರ್ಕೊಂಬಂದ್ರೆ ಹಿಡ್ಕೊಳಕ್ಕೆ ಒಬ್ರು ಬೇಕು. ನೋಡಿ 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 ಅದ್ರೊಳಗಡೆ ಹೋಗ್ಬೇಕು ಅಂತ ಆಸೆ, ಅದಕ್ಕೆ ಅದ್ರಲ್ಲಿ ಹೋಗೋಣ ಬನ್ನಿ ಅಂತ. ಕಾರು ಅದು ನಮ್ಮ ಬರಲ್ಲ. ಬಾಯ್ ಕಡೆ ಬಾ, ಸೈಡಿ ಬಾ, ಕಾರ್ ಬಂತು. ಕೂರ್ಬೇಕು ಅಂತ ಕೂರ್ಸಿರ್ತಾನೆ. ಬಾ ಹೋಗೋಣ. ನಾವು ಹೋಗೋದಾ? ಬಾಯ್ ಮಾಡಿ ಒಪ್ಪೇಳ್ತೀನಿ. ನಡಿ ಹೋಗೋಣ ಸಸಿ. ನಾನು ಬಿಟ್ಟು ನಾವು ಹೋಗ್ತೀವಿ. ಹಿಡ್ಕೊಂಡು ಹೋಗ್ತಾನೆ. ಬರ್ತೀಯಾ ಮತ್ತೆ? ನಾನು ಬರಲ್ಲ. ದುಡ್ಡು ದುಡ್ಡು ಕೊಡು ಅವರಿಗೆ. ಅವನು ಹೇಳಿದ್ನ ಕೇಳೋದೇ ಇಲ್ಲ ಅಂತಾನೆ. ಔಟಿಂಗ್ ಇದೆ ಅಂತ ನೋಡೋಣ ಅಂತ ಬಂದಿದ್ವಿ. ನಮ್ಮ ಪಾಪ ನಡೆಯೋದೇ ಕಷ್ಟ ಆಗಿದೆ ನಮಗೆ. ಬೋಟಿಂಗ್ ಬೋಟಿಂಗ್ ಮಕ್ಕಳನ್ನ ಈ ರೀತಿ ಹೊರಗಡೆ ಕರ್ಕೊಂಬಂದು ಈ ಪ್ರಾಣಿಗಳನ್ನ ತೋರಿಸ್ತಾ ಇದ್ದರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಹಾಗೆ ಒಂದೊಂದು ಪ್ರಾಣಿಗಳು ಒಂದೊಂದು ರೀತಿ ಕೂಡ ಇರುತ್ತೆ. ಅದು ಆಹಾರ ಪದ್ಧತಿ ಆಗಿರ್ಬೋದು, ಅದು ಬೆಳೆದಂಥ ವಾತಾವರಣ ಆಗಿರ್ಬೋದು, ಒಂಥರ ವಿಶೇಷವಾಗಿರುತ್ತೆ. ನಮ್ಮ ಪಾಪಗೆ ಇದೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಿತ್ತು. ಒಂದಕ್ಕಿಂತ ಒಂದು ವೆರೈಟಿ ಆಫ್ ಪ್ರಾಣಿಗಳು ಕೂಡ ಇದು. ಒಂದು ನೋಡ್ತಾ ಹೋದರೆ ಮುಗಿತಾನೆ ಇರಲಿಲ್ಲ, ಅಷ್ಟು ತೊಗೊಂಡಿತ್ತು. ಹಾಗಾಗಿ ಪ್ರತಿಯೊಂದನ್ನು ನೋಡ್ಕೊಳ್ತಾನೆ ಹೊರಟಿದ್ವಿ. ಎಲಿಫೆಂಟಲ್ಲಿ ಕಾಣಿಸ್ತಿದ್ಯಾ? ಆ ಕಡೆ ಹೋಗೋಣ ಬಾ. ಕಾಣಿಸ್ತಿದ್ಯಾ? ಎಲ್ಲಿಗೆ ಹತ್ತಿದ್ಯಾ? ಅಲ್ಲ ಆನೆ ಕಾಣಿಸ್ತಿದ್ಯಾ? ನೋಡಿ ಗಜರಾಜ ಗಾಂಭೀರ್ಯದಿಂದ ಓಡಾಡ್ತಿದ್ದಾನಲ್ಲೊಬ್ಬ. ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದಾನೊಬ್ಬ. ಇಲ್ಲಿ ಈಟ ಕಾಣಿಸ್ತಿಲ್ಲ, ಆ ಕಡೆ ಹೋದ್ಮೇಲೆ ಕಾಣಿಸುತ್ತೆ. ಅದು ಅಲ್ಲೊಂದಿದೆ, ಇಲ್ಲೊಂದಿದೆ. ನೋಡಿ ಹೆಂಗೆ ಓಡಾಡ್ತಿದ್ದಾನೆ. ಹಾಂ, ಓಪನ್ ಮಾಡಲ್ಲ ಅದನ್ನು. ಅಯ್ಯೋ, ಅದನ್ನ ಯಾಕೆ ಓಪನ್ ಮಾಡ್ತಾರೆ? ಇದನ್ನು ಓಪನ್ ಮಾಡ್ಬೇಕು, ಇದನ್ನು ಓಪನ್ ಮಾಡ್ಬೇಕಂತ. ಅಲ್ಲಿ ನೋಡಿ ನಿಮ್ಮ ಮಗ. ಓಪನ್ ಆಗಲ್ಲ ಪುಟ್ಟ. ಇಲ್ಲಿಂದನೇ ನೋಡು, ಇಲ್ಲಿಂದನೇ ಕಾಣಿಸ್ತದೆ. ಹೊಡಿತಾರೆ ನೋಡಿ ಸಿಂಹ ಹೆಂಗೆ ಕುಂತಿದೆ ರಾಜ ಗಾಂಭೀರ್ಯದಿಂದ. ಓಯ್ ಅದು ಕೇಳು. ಓಯ್ ಚುಪ್ ಚುಪ್ ಸುಮ್ಮನಿರ್ಬೇಕು. ಹತ್ರ ಹೋಗು ನೋಡೋಣ. ಹತ್ರ ಹೋಗಿ ಕೊಲಲ್ಲಿ ಹೊಡಿ ನೋಡೋಣ. ದಮ್ ಅಂತ ಅದಕ್ಕೆ. ಹೋಗಿ ಹತ್ರ ಹೋಗಿ ಕೊಲಲ್ಲಿ ಹೊಡಿ. ಹೊಡಿತೀಯಾ? ದಮ್ ಅಂತ ಹೊಡಿತೀಯಾ? ಸಿಂಹ ಹೆಂಗೆ ಮಾಡ್ತದೆ? ಸಿಂಹ ಹೆಂಗೆ ಮಾಡ್ತದೆ? ಸಿಂಹ ನಾಡೊಳಗಿರೋ ಸಿಂಹ. ಎಲ್ಲಿ ಹುಡ್ಕಂತಮ್ಮ?
ಸಿಂಹನ ನೋಡಿಬಿಟ್ಟು ಅಪ್ಪ ಮಕ್ಕಳು ಡೈಲಾಗ್ ಹೊಡಿತಾ ಇದ್ರು. ನನಗೆ ಅದು ನೋಡಿ ನಗು ಬರ್ತಾಯಿತ್ತು. ಅದು ಹತ್ರ ಹೋಗಿ ನೋಡೋಣ ಡೈಲಾಗ್ ಹೊಡೀರಿ ನೀವೆಲ್ಲರೂ ಅಂತ ಹೇಳ್ತಿದ್ದೆ. ಒಂಥರ ಚಂದ ಮಕ್ಕಳನ್ನ ಈ ರೀತಿ ಹೊರಗಡೆ ಕರ್ಕೊಂಬಂದಾಗ ಅವರು ಅವನ್ನೆಲ್ಲ ನೋಡಿಬಿಟ್ಟು ಕೆಲವೊಂದು ಮಾತುಗಳೆಲ್ಲ ಆಡ್ತಾಯಿದ್ರು. ತುಂಬಾ ಖುಷಿ ಆಗ್ತಿತ್ತು ನನಗಂತೂ. ಪಾಪುಗೆ ಸಿಂಹ, ಹುಲಿ, ಹಾವು ಪ್ರತಿಯೊಂದು ಪ್ರಾಣಿಗಳು ತೋರಿಸಿ ಅವ್ರ ಪಪ್ಪ ಹೇಳ್ತಾಯಿದ್ರು. ಅವನಿಗೆ ಸಿಂಹ, ಹುಲಿ ಅಂದರೆ ತುಂಬಾ ಇಷ್ಟ. ಬುಕ್ಸಲ್ಲೆಲ್ಲ ನೋಡಿಬಿಟ್ಟು ಹೇಳ್ತಾ ಇದ್ದ, ಪಪ್ಪ ಹುಲಿ, ಸಿಂಹ ಎಲ್ಲ ಇದೆ ನೋಡು ಅಂತ. ಇವತ್ತು ಡೈರೆಕ್ಟಾಗಿ ನೋಡ್ಬೇಕಾದ್ರೆ ಅವ್ನ ಮುಖದಲ್ಲ ಎಕ್ಸೈಟ್ಮೆಂಟ್ ಕೂಡ, ಖುಷಿ ಕೂಡ ತುಂಬಾ ಇತ್ತು. ನಿಮ್ಮ ಮನೇಲಿ ಇದೆಯಾ? ಹಂದಿ, ಮುಳ್ಳು ಹಂದಿ, ಹಂದಿ ಹಂದಿ ಅಲ್ಲ ಅದು ಮುಳ್ಳು ಹಂದಿ. ಮೊಸಳ ಅಲ್ಲ ಅನ್ಸುತ್ತಲ್ವಾ ಅದು, ಪಾರಿಯಾಲ ನೋಡಿ, ಪಾರಿಯಾಲ ಅಂತ ಹೆಂಗಿದೆ, ಸೇಮ್ ಮೊಸಳೆ ಥರನೇ ಇದೆ. ಓಡ್ತಿದ್ದಾರೆ ನನ್ನ ಹಸ್ಬೆಂಡ್. ಪಾಪಗೆ ಕೋಲ್ಡ್ ಆಗ್ಬಿಡುತ್ತೆ ಅಂತ. ಮಳೆನೂ ಜೋರಾಗ್ಬೇಕು ಐತೆ. ಅಲ್ಲಿ 3-4 ಮಂಗ ಇದಾವೆ. ಮಳೆ ಬಾಕಿ ಟೈಮಲ್ಲೆಲ್ಲ ಬೇರೆ ಬಿಸಿಲೇ ಇರುತ್ತೆ ನೋಡಿ. ಇವಾಗ ಎಷ್ಟು ಜೋರಾಗಿ ಮಳೆ ಬರ್ತಿದೆ. ನೀನು 2 ವೀಲರ್ ಟ್ರಾವೆಲ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗೆ ಜೋರಾಗಿ ಮಳೆ ಬಂದರೆ ಸ್ವಲ್ಪ ಕಷ್ಟನೇ. ನೋಡ್ಬೇಕು ಏನಾಗುತ್ತೆ ಅಂತ. ಲೇಟ್ ಆಯಿತು ಆಲ್ರೆಡಿ. ಇಲ್ಲೇ 4:30, 5 o'clock ಆಯಿತು. ಮನೆಗೆ ಹೋಗೋಷ್ಟೊತ್ತಿಗೆ ಆಗುತ್ತೆ 6 ಗಂಟೆ. ಆದರೆ ಮಳೆ ಬರ್ತಿದೆ ಅಲ್ವಾ, ಹಾಗಾಗಿ ಲೇಟಾಗಿ ಹೊರಡಬೇಕು ಅಂತ. ಅಲ್ಲಿದೆ ನೋಡಿ ಮಂಗಗಳು. ನಮ್ಮನೇಲಿ ಜಾಸ್ತಿ ನೀನು ಹೊರಟ್ವಿ. ಅಷ್ಟು ಮಳೆ ಬರ್ತಿದೆ ಅದ್ರೇ ಜಾಸ್ತಿ ಮಳೆ. ಹಾಗಾಗಿ ನೀನು ಹೊರಟ್ವಿ ಎಕ್ಸಿಟ್ ಕಡೆ ಹೊರಟ್ವಿ. ನಮ್ಮ ಮಳೆ ಬಂತಲ್ವ, ಹಾಗಾಗಿ ಎಲ್ಲೂ ಬೇಗ ಹೋಗ್ತೀವಿ. ತಾನಿಂದ್ರೆ ಮುಗಿಯೋದಿಲ್ಲ, ಅಷ್ಟೊಂದು ಪ್ರಾಣಿಗಳಿದ್ವು. ಅವನ್ನೆಲ್ಲ ನೋಡಿಬಿಟ್ಟು ಇನ್ನೇ ನಾವು ಕೂಡ ಹೊರಟ್ವಿ ಮನೆಗೆ. ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಆಗಿರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.